ಚಿನ್ನದ ಬೆಲೆ ಅಂತೂ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ರೇಟ್ ಕೇಳಿದ್ರೇನೆ ಭಯ ಪಡ್ತಾ ಇದ್ದಾರೆ ಜನಸಾಮಾನ್ಯರಂತೂ. ಹಾಗೆ ಯಾಕೆ ಈ ರೀತಿ ಇಷ್ಟೊಂದು ರೇಟ್ ಹೈಕ್ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಅಂತೂ ಎಲ್ರಿಗೂ ಖಂಡಿತ ಇದೆ. ಸೊ ಹಾಗಾಗಿ ಇವತ್ತಿನ ಏನೆಲ್ಲ ಪ್ರಶ್ನೆ ಇದೆ ಜನಸಾಮಾನ್ಯರಿಗೆ, ಯಾಕೆ ರೇಟು ಇಷ್ಟೊಂದು ಏರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋಕೆ ಇವಾಗ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದ ಶರವಣ ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಮೊದಲನೇ ಪ್ರಶ್ನೆನೆ, ರೇಟ್ ಕೇಳೋಕೆ ನಿಜ ಭಯನೇ ಆಗತ್ತೆ. 14,000 ರೂಪಾಯಿ ಗಾಡಿ ದಾಟಿದೆ, 1.5 ಲಕ್ಷ 10 ಗ್ರಾಮಿಗೆ. ಯಾಕೆ ಇಷ್ಟೊಂದು ಹೈಕ್ ಆಗ್ತಾ ಇದೆ ಅಂತ ಹೇಳೋದಾದ್ರೆ? ಗೋಲ್ಡು ರೇಟು ನಿಗದಿ ಆಗೋದು ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ಆಗುವಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಯಾವುದೇ ಗೋಲ್ಡು ಉತ್ಪಾದನಾ ಕೇಂದ್ರಗಳು ಇರತಕ್ಕಂಥದ್ದು ಎಲ್ಲವೂ ಕೂಡ ನೆರೆ ದೇಶಗಳಿಂದ ಬರತಕ್ಕಂಥದ್ದು. ಅಲ್ಲಿಂದ ನಾವು ಆಮದು ಮಾಡ್ಕೋತೀವಿ. ನೆರೆ ದೇಶಗಳಿಗೆ ದೊಡ್ಡಪ್ಪ ಅಂತ ಹೇಳಿ ಕರಿತೀವಿ ಅಮೆರಿಕ ದೇಶ. ಆ ಅಮೆರಿಕ ದೇಶದಲ್ಲಿ ತೆಗೆದುಕೊಂಡಿರತಕ್ಕಂಥ ಆರ್ಥಿಕ ನೀತಿ ಏನು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಚೈನಾದು ಟ್ರೇಡ್ ವಾರ್ ಇರ್ಬೋದು, ಮತ್ತು ಈಗ UK ಜೊತೆಯಲ್ಲಿ ಗ್ರೀನ್ಲ್ಯಾಂಡ್ ಇಶ್ಯೂ ಒಂದು ಶುರುವಾಗಿದೆ. ಈ ಥರ ಅನೇಕ ವಿಚಾರಗಳಲ್ಲಿ ಅಮೆರಿಕ US ಡಾಲರ್ ಏನಿದೆ ಆ US ಡಾಲರ್ ಲೆಕ್ಕದಲ್ಲೇ ನಾವು ಟ್ರೇಡಿಂಗ್ ಮಾಡಿ ಚಿನ್ನವನ್ನು ಆಮದು ಮಾಡ್ಕೊಳ್ಳುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಟ್ರಂಪ್ ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಲಿ, ಅಲ್ಲಿ ಏನೋ ಒಂದು ಏರುಪೇರುಗಳಾಗಲಿ, ಇಮಿಡಿಯೇಟ್ಲಿ ಅದರ ಪರಿಣಾಮ ನಮಗೂ ಕೂಡ ಬೀರ್ತಾ ಇದೆ. ಅದರಿಂದ ಚಿನ್ನದ ರೇಟು ಇವತ್ತು ಸಣ್ಣ ಪುಟ್ಟ ದೇಶಗಳು ಕೂಡ ಅವರವರ ದೇಶದ ವಾರಗಳಾಗುತ್ತೆ, ನಾಳೆ ದಿನ ಸಮಸ್ಯೆ ಬರುತ್ತೆ ಅಂತೇಳಿ ಅವರವರ ದೇಶದ ಡಾಲರ್ಗಳಿರ್ಬೋದು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಿಗೆ ಬದಲಾಗಿ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಬಂಡವಾಳವನ್ನು ಸೆಕ್ಯೂರಿಟಿ ಪರ್ಪಸ್ಸಿಂದ ಅವರು ಮಾಡೋದ್ರಿಂದ ಚಿನ್ನಕ್ಕೆ ಭಾರಿ ಬೇಡಿಕೆಯಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಇವತ್ತು ಗೋಲ್ಡ್ ರೇಟು ಗಗನಕ್ಕೆ ಹತ್ತಿರತಕ್ಕಂಥದ್ದು. ಇದು ಒಂಥರ ಇತಿಹಾಸ ಅಂತ ಹೇಳ್ಬೋದು. ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ 22 ಕ್ಯಾರೆಟ್ ಏನಿದೆ ಅದು 14,200 ರೂಪಾಯಿ ಆಗಿದೆ. ಅದೇ ಥರ 24 ಕ್ಯಾರೆಟ್ ಏನಿದೆ ಅದು 15,700 ರೂಪಾಯಿನ ಮುಟ್ಟಿರತಕ್ಕಂಥದ್ದು. ಪೂವರ್ ಮ್ಯಾನ್ ಗೋಲ್ಡ್ ಅಂತ ಏನು ಕರಿತೀವಿ, ಆ ಬೆಳ್ಳಿನೇ ಬಂಗಾರ ಅಂತ ತಿಳ್ಕೊಂಡಿದ್ದೆ. ಆ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಆ ಬೆಳ್ಳಿ ಕೂಡ ಇವತ್ತೇನಾಗಿದೆ 300 ಚಿಲ್ಲರೆ 320 ರೂಪಾಯಿಗೆ ದಾಟಿರತಕ್ಕಂಥದ್ದು. ಇದು ಗೋಲ್ಡಲ್ಲಿ ಏನೇನೋ ಆಭರಣಗಳು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಬೆಳ್ಳಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಅದೇ ಥರ ಫಿನಿಶಿಂಗ್, ಅದೇ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇವತ್ತು ಗ್ರಾಹಕರನ್ನು ಸೆಳೆಯುವಂಥ ಕೆಲಸ ಬೆಳ್ಳಿಯಲ್ಲಿ ಕೂಡ ಆಗ್ತಾ ಇದೆ. ಅದರಿಂದ ಬೆಳ್ಳಿಗೂ ಕೂಡ ಬೇರೆ ಬೇರೆ ಟ್ರೇಡ್ಗಳಿಗೆ, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಬೇರೆ ಬೇರೆ ಇದಕ್ಕೆ ಕೂಡ ಅದನ್ನು ಹೆಚ್ಚಿನ ಮೆಡಿಕಲ್ ಇರ್ಬೋದು, ಹೆಚ್ಚಿನ ಒಂದು ಬೆಳ್ಳಿ ಬಳಕೆ ಆಗ್ತಾ ಇದೆ. ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಇದೇ ಥರ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಸತತವಾಗಿ ಏರಾಗ್ತಾ ಇರತಕ್ಕಂಥದ್ದು, ಇನ್ನಷ್ಟು ಏರಿಕೆ ಆಗುವಂಥ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ. ಹೌದು, ನೀವು ಹೇಳಿದ್ರಿ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ. ಸಾಮಾನ್ಯವಾಗಿ ಅಂಗಡಿ ಹೋದಾಗ 90 ರೂಪಾಯಿ ಎಲ್ಲ ಇದ್ದಾಗ 90 ರೂಪಾಯಿ ಗ್ರಾಮ್ ಬೆಳ್ಳಿ ಅಂದ್ರೆ ಏನ್ರಿ ಚಿನ್ನದ ಬೆಲೆ ಹೇಳ್ತೀರಾ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇವಾಗ 300 ರೂಪಾಯಿ ಆಗಿದೆ. ಅದು ಕೂಡ ಇದೇ ರೀಸನ್, ಈಗ ಚಿನ್ನ ಬೆಳ್ಳಿ ಒಂದೇ ಇದರಲ್ಲೇ ಬರುತ್ತಾ ಅಂತ? ಹೌದು, ಯಾಕೆಂದ್ರೆ ಎಲ್ಲರಿಗೂ ಈಗ ಕೋ ಸಿಸ್ಟರ್ಸ್ ಇದ್ದಂಗೆ ಬಂಗಾರ ಮತ್ತು ಬೆಳ್ಳಿ. ಬಂಗಾರ ಯಾವಾಗೆಲ್ಲ ಜಾಸ್ತಿ ಆಗಿದೆ ಅವಾಗ ಬೆಳ್ಳಿ ಕೂಡ ಜೊತೆಲಿ ಜಾಸ್ತಿ ಆಗ್ತಾ ಬಂದಿದೆ. ಬಟ್ ಈ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಜಾಸ್ತಿ ಆಗಿಲ್ಲ. ಈಗೇನು ಕಳೆದ ಇದೇ 1 ವರ್ಷ ಹಿಂದೆ 70, 75, 80, 100 ರೂಪೀಸ್ವರೆಗೆ ಇದ್ದಿರತಕ್ಕಂಥ ಬೆಳ್ಳಿ ಈಗ 300 ರೂಪಾಯಿನ ದಾಟಿರತಕ್ಕಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಜಾಸ್ತಿ ಆಗಿರಲಿಲ್ಲ. ಇದು ದಾಖಲೆ ಪ್ರಮಾಣದಲ್ಲಿ ಇವತ್ತು ಜಾಸ್ತಿ ಆಗಿರತಕ್ಕಂಥದ್ದು. ಇವತ್ತು ಷೇರು ಮಾರ್ಕೆಟ್ ಇರ್ಬೋದು, ಮತ್ತು ಮ್ಯೂಚುವಲ್ ಫಂಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಮತ್ತು ಕೇಂದ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ಬಡ್ಡಿಗಳು ಕೂಡ ಕಮ್ಮಿ ಆಗಿಬಿಟ್ಟಿದೆ, ಡೆಪಾಸಿಟು. ಅದು ಎಲ್ಲವನ್ನು ಕೂಡ ಹೋಲಿಕೆ ಮಾಡಿದ್ರೆ ಗೋಲ್ಡು ಮತ್ತು ಸಿಲ್ವರು ಇದರಲ್ಲಿ ಪ್ರಾಫಿಟ್ ಲಾಭ ಜಾಸ್ತಿ ಇದೆ ಅಂತೇಳಿ ಸಾಮಾನ್ಯ ಜನರು ಕೂಡ ಇವತ್ತು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ. ಅದರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ರೇಟು ಕೂಡ ಇವತ್ತು ಗಗನಕ್ಕೆ ಹತ್ತಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಾಗಲೋಟ ಇನ್ನೂ ಒಂದಷ್ಟು ದಿನ ಮುಂದಕ್ಕೆ ಹೋಗುತ್ತೆ. ಬಹುಶಃ ನನ್ನ ಪ್ರಕಾರ ಬೆಳ್ಳಿ 500 ರೂಪಾಯಿ ಹೋದರೂ ಕೂಡ, ಗೋಲ್ಡ್ 20,000 ರೂಪಾಯಿ ಹೋದರೂ ಕೂಡ ಏನೂ ಆಶ್ಚರ್ಯ ಪಡೋಂಗಿಲ್ಲ. ಅದು ಕೂಡ ಸದ್ಯದಲ್ಲೇ ಹೋಗುವಂಥ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಬಂದರೆ ಒಂದು ಸಣ್ಣ ಕರೆಕ್ಷನ್ ಬರುತ್ತೆ, ಬಂದ ತಕ್ಷಣ ಮತ್ತೆ ಮೇಲಕ್ಕೆ ಹೋಗುತ್ತೆ. ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿ
ನಿಮ್ಮ ಬಳಕೆ ಮನೆಗಳಲ್ಲಿ ಮದುವೆ ಕಾರ್ಯ ಇರ್ಬೋದು, ಯಾವುದೇ ಹಬ್ಬದ ಒಂದು ಶುಭ ಕಾರ್ಯಗಳಿರ್ಬೋದು, ಅಂಥದಕ್ಕೆ ಎಷ್ಟೆಷ್ಟು ಬಂಗಾರ ಬೆಳ್ಳಿ ಬೇಕೋ ಅಷ್ಟೆಷ್ಟು ನೀವು ಬಂಡವಾಳ ಮಾಡಿ ಮತ್ತು ಅಷ್ಟು ಮಾತ್ರ ಖರೀದಿ ಮಾಡಿ. ಎಕ್ಸೆಸ್ ದುಡ್ಡಿದ್ರೆ ಮಾತ್ರ ಈ ಥರ ಬೇರೆ ಥರ ಇನ್ವೆಸ್ಟ್ಮೆಂಟ್ಗೆ ಹೋಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.